ಇಬ್ರು ಮನೆ ಕುತ್ಕೊಂಡು ಹರಟೆ ಮಾಡಿತಾರೆ. ಉತ್ತರ ಕಸ ಗುಡ್ಸ್ಕೊಳ್ಳೋದು ಅಚ್ಚುಕಟ್ಟಾಗಿ ಅಂತ ಅಂತಾರೆ. ತಿಪ್ಪೆ ಎಲ್ಲ ಸುತ್ತ ಬರ್ತದೆ ಪಾಪ. ದನಗಳು ಸೊಳ್ಳೆ ಪಳ್ಳೆ ಎಲ್ಲ ಕಡ್ಕತ್ತವೆ. ಕವರು ಎತ್ತಿ ಊಟಕ್ಕೆ ಹಾಕಿ ಕಸ ಗುಡಿಸಿ ತಾಳು ಅತ್ತೆ ಕೆಲಸಕ್ಕೆ ಹೋಯ್ತಾಳೆ. ಹೊಲ ಮನೆ ಅಂತ ಸಾಯ್ತಾಳೆ. ಮಾಡ್ಕೊಳ್ಳೋದ ಮುಟ್ಕೊಳ್ಳೋದ ಅಂದಾರ ಏನೋ 4 ವರ್ಷ 5 ವರ್ಷ ಆಯ್ತು ಈಗ ಬಂದು ಸೊಸೆಯರು. ಒಂದು ಕೆಲಸನಾದ್ರೂ ಮಾಡೋಣ. ಒಂದು ಕೆಲಸವ ಹೇಳ್ಸ್ಕೊಳ್ದಾನೆ ಒಂದು ಕೆಲಸ ಮಾಡಿದ್ದೆ ಎಲ್ಲರೂ ಜೈಲು ಮುಖ್ಯ. ನಾನೇ ಎಲ್ಲರೂ ಹೊಡೆದಾಡಿ ನನಗೂ ಸಾಕಾಗದೆ. ಅಯ್ಯ ಹೋಗು ನನಗೆ ಫಣೆ ಬರವ. ಬೇರೆ ಸೊಸರು ಏನು ಗುಡಿಸಿ ಮಾಡಿಸಿ ಮಟ್ಟಿ 12-20 ಮಾಡಿ ಇಟ್ಟು ಮಾಡ್ಕೊಂಡು ತಂದು ಕೈ ಕೊಡ್ತಾರೆ. ಇವರು ಎದ್ದೇಳ್ರಮ್ಮಿ ಅಂದ್ರೆ ಹೇಳ್ಸಿ ಒಲೆಸಿ ಅನ್ನಂಗಟ್ಟು ಒಲೆಸಕ್ಕಿಲ್ಲ. ಅಯ್ಯೋ ಅದೆಲ್ಲಿ ಸಿಕ್ಬಿಟ್ರು ಈ ಗಂಡು ಮಕ್ಳಂತೂ ಏನ ಎತ್ಲ ಅಂತ ಅನ್ನಕ್ಕಿಲ್ಲ. ಹೊಲದಲ್ಲಿ ಕಳೆ ಪಳ್ಳೆಲ್ಲ ಬೆಳ್ಕೊಂಡ್ ಬಿದ್ದದೆ, ಮಳೆ ಬೇರೆ ಹಿಡ್ಕೊಂಡ್ ಬಿದ್ದದೆ. ಏನಾಯ್ತು ತಾಳು ನೋಡವ ಮಾಡವ ಅನ್ನಕ್ಕಿಲ್ಲ. ಏನಾರೆ ಒಂದು ಹೇಳಿದ್ರ ಮಾಡ್ತಾರೆ, ಇಲ್ಲಂದ್ರೆ ಇಲ್ಲ. ನನ್ಗೆ ಯಾವ ಹಣೆ ಬರವ, ನನ್ಗೆ ಯಾವ ಹಣೆ ಬರ. ಇವ್ರ ಜೊತೆ ಆಡಿ ನನಗೂ ಸಾಕಾಗಿ ಹೋಗದೆ. ಇಲ್ಲ ಮಾತಾಡಕ್ಕಿಲ್ಲ. ಕುಳ್ಳನ್ಗೆ ಎಂಥದೋ ಒಂದು ಕಟ್ಬಿಟ್ಟು ಏನಾರೆ ಮಾಡ್ಕೊಳ್ಳಿ. ಅವ್ರವ್ರ ಪಾಲ ಅವ್ರಿಗೆ ಹಂಚ್ಬಿಡ್ತೀನಿ. ಹಾಳಾರೆ ಮಾಡ್ಕೊಳ್ಳಿ, ಧೂಳ್ನಾರೆ ಮಾಡ್ಕೊಳ್ಳಿ. ನನ್ನ ಕೈಲಿ ಆಯ್ಕಿಲ್ಲ. ಏನಿವರು ಬತ್ತ ಈ ಥರ ಇವರು ಈ ಥರ ಒಬ್ಬಳನ್ನೇ ಮಾಡಿಸಿ ಸಾಕಾಯಿಸ್ತಾರಲ್ಲ. ಹೊಲ್ತಾವು ಮಾಡಬೇಕು, ಮನೇಲೂ ಮಾಡಬೇಕು, ಎಲ್ಲ ತಾವು ನಾನೇ ಮಾಡಿ ಸಾಯ್ಬೇಕು. ಒಂದು ಕೋಣೆ ಹಚ್ಕಟ್ಟೆ ಕೋಣೆ ತಾರಿಸ್ಕೊಳಕ್ಕಿಲ್ಲ, ಗುಡ್ಸ್ಕೊಳಕ್ಕಿಲ್ಲ. ಒಂಚೂರು ರಂಗಲೆ ಹಾಕೊಳಕ್ಕಿಲ್ಲ, ಒಂದು ವಸ್ತು ತೊಳೆವರಲ್ಲ. ಇವ್ರು ಏನು ಮಾಡೋಕ್ಕೆ, ಇವರು ಏನು ಮಾಡೋಕ್ಕೆ ಕೋಪ ಹತ್ತುತ್ತದೆ. ಜನ ಹಾಡ್ಕತ್ತಾರಲ್ಲ ಮಾತಾಡೋರು ಅಂದ್ಬಿಟ್ಟು ಸುಮ್ಮನೆ ಇದು ಮಾಡ್ತಾವೆ ನೋಡಿ. ಮನೆ ಜನ ಎಲ್ಲ ತುಂಬವ್ರೆ. ನಾನು ಕಸ ಗುಡಿಸ್ಬೇಕಾ? ನಾನು ಗುಡಿಸ್ಬೇಕು ಕಸದ. ಇಷ್ಟೊಂದು ಥರ ಕಸ ತುಂಬೋದಲ್ಲ. ನನಗೆ ಹೊಣೆ ಬರವ. ಇತ್ತ ಗಂಡು ಮಕ್ಕಳು ಏನೋ ಎತ್ಲ ಅನ್ನಕ್ಕಿಲ್ಲ, ಇದಾಗ ಗಂಡನು ಏನೋ ಎತ್ಲ ಅನ್ನಕ್ಕಿಲ್ಲ. ನನ್ನೊಬ್ರು ತೀಟ್ ಬಂದಿದ, ನನ್ನೊಬ್ಳು ಎದ್ದು ಸತ್ಕೊಂಡು ಇಷ್ಟಕ್ಕಾಗದೆ ದನ ಹಿಡ್ದು ಈಚೆ ಕಟ್ಟಾಕಿಲ್ಲ. ದನ ಹಿಡ್ದು ಆ ದನಿಗೆ ಸೊಳ್ಳೆಗಳೆಲ್ಲ ಕಡಿತವೆ. ಒಂಚೂರು ಹೊಗೆ ಹಾಕಿ ಅಂದರೆ ಒಂದು ಹೊಗೆ ಹಾಕಿಲ್ಲ. ಆ ಬೆಣ್ಣೆಗಳೆಲ್ಲ ತೊಪ್ಪೆ ತಗೊಂಡು ತಟ್ಟು ಮಡಗಿ ನಾನು ತೊಟ್ಟಾರೆ ಕೊಡ್ತೀನಿ. ಹಾರಾಕಿ ಅಂದರು ಅದು ಮಾಡಕ್ಕಿಲ್ಲ. ಎಲ್ಲನೂ ನಾನೇ ಮಾಡ್ಕೊಂಡು ಹೋಗೋಣ. ನಾನೇ ಮಾಡ್ಕೊಂಡು ಹೋಯ್ತೀನಿ. ನಾನು ಸಾಯಿಸ್ಕೊಂಡು ಅವ್ರು ಹೋಗ್ಲಿ ಬೇಕಾಗಿಲ್ಲ. ಯಾರಾಡೋರು ಜೊತೆಗೆ ಯಾರಾಡೋರು ಎಲ್ಲೂ ಅಕ್ಕನ ಕಲ್ತ್ಬಿಟ್ರು. ಏನು ಕಥೆಯೋ, ಒಂದು ಕೆಲಸ ಬರೋಕ್ಕಿಲ್ಲ, ಒಂದು ಬದುಕು ಬರೋಕ್ಕಿಲ್ಲ. ಅಯ್ಯೋ ಶಿವ, ನಾನು ಮಾತ್ರ ತಲೆ ಕೆಟ್ಟೋಗೋದು. ಯಾಕವ ಹೊಡ ಅಂತಿದ್ದಿ ಸೊತ್ಕ್ಲೆ ಒಂದು ಮನೆ ಕಳ್ದು ನೀ ಸೊತ್ಕೆ ಹೋಗ್ತಿದ್ದು ಜಗ್ಲಾಡ್ತದೆ ಎದ್ದು ಬಂದೆ ಕಣವ. ಅದಕ್ಕವ ಉಂಕಲ್ಲ ನನ್ನ ಬಾಯಿ ಕೇಳಿಸ್ತದೆ ಕಣಪ್ಪ. ನಿಮಗೆ ಬಾಯಿ ಕೇಳಿಸ್ತದೆ ನಾನು ಮಾತಾಡ್ತೀನಲ್ಲ ಅಂತ. ಅಲ್ಲ ಕಲ ಮನೆ ಜನ ಎಲ್ಲ ಹೊಟ್ಟೆ ಉರಿಸಿ ಮೊಟ್ಟೆ ಕಟ್ತಿದ್ರಲ್ಲ. ಈಗ ಒಂದು ಕಾಸ ಗುಡ್ಸ್ಕೊಳಕ್ಕೆ ಐಕಿರ್ಬೇಕು. ಕಾಸ ಗುಡ್ಸ್ಕೊಳಕ್ಕೂ ನಾನೇ ಆಗ್ಬೇಕಾ? ಹೊಲ್ತಕ್ಕೆ ಹೋಗೋಕ್ಕೂ ನಾನೇ ಆಗ್ಬೇಕಾ? ಹಿಟ್ಟು ಹೊತ್ಕೊಂಡು ಹೋಗೋಕ್ಕೂ ನಾನೇ ಆಗ್ಬೇಕಾ? ಅದೇ ಕುರ್ಲ ಹಿಂಗೆ ಮಾತಾಡಿದ್ರೆ ಬಾಯಿ ಕೈ ಅಂತಿದೆಯಲ್ಲ ನೀನು. ದಾಕ್ಷಣ ಹಿಂಗೆ ಮಾತಾಡ್ತಿದ್ದಿಲ್ಲವ ನೀನು. ಸುಮ್ಕಿರವ ಅಕ್ಕಪಕ್ಕ ಕೇಳಿಸ್ಕೊಂಡು ಎರಡು ಅಂದರು ಗೊತ್ತಾಗ್ಬೇಕು ನಿನಗೆ. ಎದ್ದಾಕ್ಷಣ ಆದ್ರೂ ಗುಡ್ಸವ ಆಗ್ದರಿಲ್ಲ. ಅದಕ್ಕೆ ಯಾಕವ ನಡಿ ಬಿಡವನ ಗುಡ್ಸ್ಕೊತೀವಿ. ಗುಡ್ಸ್ಕೊಂಡ್ರೆ ಆಯ್ತಿಲ್ವೇನೋ ಹಿಂಗೆ ಬಿಡ್ಕೊತ ಕೂತಿದ್ದಲ್ವ ಬೆಳ್ಬಿಡ್ತೀನಿ. ನನ್ನ ಬಾಯಿ ಜೋರಲ್ವಾ? ನನ್ನ ಬಾಯಿ ಕೇಳ್ತದೆ ಮಾಡಕ್ಕಿಲ್ವಾ? ನಿಂತಿದೆಯಲ್ಲ ನೀನುವೆ. ನಿಮ್ಮ ಅಪ್ಪ ನಿಂತವನಲ್ಲ, ನಿಮ್ಮ ಅಣ್ಣ ಎಡ್ತಿರು ಒಂಚೂರ ಗುಡ್ಸದ ಮುಟ್ಟದ ಅಂತ ಅಂದಾರ. ನಿಮ್ಮ ಅಪ್ಪ ಇಷ್ಟೊತ್ತಾಗಿದ್ರು ಹೊಸ ಕಟ್ಟಕ್ಕೆ ಬಂದಿಲ್ಲಕ್ಕಲ್ಲ. ಕೊಟ್ಕೊಂಡು ಎಲ್ಲಾನು ಮಾಡ್ಕೊಂಡು ನನ್ಗೆ ಯಾವಲ ಹಣೆ ಬರ. ನನಗೆ ಹಣೆ ಬರ ಕೆಲಸ ಮಾಡೋರ್ಗೆ ಆಗ್ತಿಲ್ವಾ? ನಾನು ಬೇರೆ ನಡೆ ಹಿಡ್ಕೊಂಡು ಕೂತದೆ. ನನ್ನ ಕಷ್ಟ ನನಗೆ ಮಾಡ್ತಾನೆ ಹಾಡ್ತಾನೆ. ಅಲ್ಲ ಕಣವ ಮಾಡ್ಬೇಡ ಬಿಡವ. ಮಾಡೋರಿಲ್ವಾ? ಯಾರೋ ಒಬ್ರು ಮಾಡಿದ್ರಾಯ್ತು. ಅದಕ್ಕೆ ಯಾಕಂಗೆ ಇಷ್ಟು ಕಷ್ಟದಲ್ಲಿ ಮಾಡ್ತಿದ್ದೀನಿ ನೀನು? ಇಷ್ಟೊತ್ತಿಗೆ ವಟ ಅಂತಿದ್ದಿಲ್ಲ. ಯಾರು ಏನಂದರು? ಯಾವ ಇನ್ಯಾರು ಬುದ್ಧಿ ಕಲಿಯವ ನೀನು? ಕೊಡೋದ ಬರ್ಕೆ ಪರ್ಕೆ ನಾನು ಗುಡಿಸ್ತೀನಿ. ಅಯ್ಯಯ್ಯ ಹೋಗು ನೋಡ್ ನಾರಿ ನೀನು ಗುಡ್ಸದ. ಇಷ್ಟರ ಕಟ್ಟ ಗುಡಿಸ್ತಿಲ್ಲ, ಈಗ ಗುಡಿಸ್ತೀಯ ನೀನು. ಹೋಗು ಹಿಂಗೆಲ್ಲ ಕಿಚ್ಚಿಡದ ನೀನು ಬರ್ನೇ ಬಿಡ. ನೀನು ಕಸ ನಾನೇ ಹಾಕತ್ತೀನಂತೆ. ಬಿಡ್ತಿದ್ರಲ್ಲ ಇಬ್ರು ಅವರಲ್ಲ ಬಿಟ್ಟಿ ಕತ್ತೆಗಳು. ಅವ್ರು ಹೇಳಿದ್ರಾಯ್ಕಿಲ್ವ ನೀನು ಗುಡಿಸಿ ಮಾಡಿ ಅಂತ? ನಾನೇ ಗುಡಿಸ್ತೀನಿ ಅನ್ಸ್ತಿಯಲ್ಲ. ಪಾಪ ಹೆಂಗ್ಸುರುಗಳು ಸತ್ಕ್ಲಿ ಏನಿದ್ದರು ಪಾಪ ಇರ್ಲಿ. ನೀನೇ ಹಾಕಂಗಡಿಯೋ ತನಪ್ಪ. ಎತ್ತವ್ವ ಗುಡ್ಸಿದ್ರು ಕಸ ಗುಡ್ಸಿದ್ರು ನಿದ್ದೆ ಮಾಡದೆ ಹೋದ್ರು ಹೊಟ್ಟೆ ಉಳಿಯಕ್ಕಿಲ್ಲ. ನಿಮ್ಮ ಅತ್ತಿಗೆರ್ ಕಂಡ್ರೆ ನಿನ್ಗೆ ಅಭಿಮಾನ ಅಲ್ವಾ? ಕಲ್ಗಿಲ್ಸ್ಬಿಟ್ಟೇವಲ್ಲ, ಕಲ್ಗಿಲ್ಸ್ಬಿಟ್ಟೆ ಕತೆ ನೀನು. ನೋಡಿ ಹೆಂಗ್ ಮಾತಾಡೋರು. ಪಾಪ ಮತ್ತೆ ಪಾಪ. ಇಷ್ಟೊತ್ಕಲಿ ಜಗಳ ಕರ್ಕೊಂಡು ನಿಂತ್ಕೊತಿದ್ದಿಲ್ಲವ. ಏನು ದೊಡ್ಡ ಕೆಲಸ ಮಾಡೋರಂಗೆ. ಕಸ ಗುಡ್ಸೋದು ಬೆಳಗೋದು ತೊಳೆದು ದಿನ ಇದ್ದೇ ಇರ್ತದೆ ಕಣವ. ಅದಕ್ಕೆ ನಿಮ್ದೇನು ಮಾಡ್ಕೊಂತಾರ ನಾನು ಗುಡ್ಸ್ಕೊಡ್ತೀನಂತೆ. ಹೋಗು ಒಂಚೂರು ಕಾಪಿ ಕಾಯಿಸ್ಕಬ. ಬಿಡು ನಾನೇ ಗುಡಿಸ್ತೀನಿ ಕತೆ. ಬಿಡವ ನಾನೇ ಗುಡಿಸ್ತೀನಿ ಬಿಡವ. ಕೊಡವೇಲಿ ಪರ್ಕೆ. ಬೇಡ ಬೇಡ ಬಿಡ ಬಿಡ ಬಿಡು.
ಏನು ಒಂದು ದಿವ್ಸ ಬಂದು ಕೆರೆದ ಬಿಟ್ರೆ ನೀನು ದಿನ ಮಾಡೋ ತಪ್ಪೋಯ್ಕಿರಕತ್ತೆ ನಾನು. ಕೊಡವ ನಾನೇ ಗುಡ್ಸ್ತೀನಿ ಕೊಡವ. ಎದ್ದ ಹಾಕ್ತಾನೆ ಇದೀನಿ ಬೈಕೊಂಡು ನಿಂತ್ಕೊಬೇಡ ನೀನು. ಅಕ್ಕಪಕ್ಕದವ್ರು ಇದು ಯಾಕೆ ಹಂಗಾಡ್ತಾರೆ ಅಂತಾರೆ. ಹೋಗ್ಬಿಟ್ಟು ಅದೇನು ಕೆಲಸ ನೋಡು, ನಾನು ಗುಡ್ಸಾತೀನಿ ಹೋಗು. ಬಂದು ನೋಡ್ಬಿಟ್ಟಿದ್ರೆ ವಾಂತಿ ಬರೋದಕ್ಕೆಲ್ಲ ವಾಂತಿ ಎಲ್ಲ ತಾವು ಏನು ಕಾವಾರ ತಕೋ, ತಪ್ಪೆ ತಕೋ, ಹುಲ್ ತಕೋ, 12-20 ಅಂಡವೆ. 12-20 ಅಂಡವೆ ಕಲ್ಲ, 12-20 ಮನೇಲಿ ಅವರಲ್ಲ ತಳು ಮುಚ್ಚಿ ಗುಡ್ಸ್ಕೊಳ್ಳೋದ ಮಾಡದ ಮಟ್ಟದ ಅಂತಾರ. ನಾನು ನಮ್ಮ ಮಕ್ಳಂಗೆ ತಾಳು ಬೈದ್ರೆ ಆಡ್ಬಾರ್ದು ಅಂತ ಅನ್ಕ ಬಂದ್ರೆ ಬೊಗ್ತಾ ಇಲ್ಲ ಗೊತ್ತಾ ಇವ್ರು, ಬೊಗ್ತಾ ಇಲ್ಲ. ಸರಿ ಬಿಡವ, ಅದಕ್ಕೆ ಹಂಗಾಡಿ ನಿನ್ ಕೈಲಿ ಆಗಲ್ಲ ತಾನೆ, ಆದಷ್ಟು ಮಾಡ್ಬಿಟ್ಟು ಯಾಕಂಗೆ ಎಲ್ಲಾನು ಬುದಿಯವ, ಆದಷ್ಟು ಮಾಡವ ಕೆಲಸವ. ಆಯ್ಕಿಲ್ಲ ತಾನೆ ಈಗ ಹೊಲ್ತ ಕೊಯ್ಕಿಲ್ಲ ತಾನೆ, ಹೋಗ್ಬೇಡ ಬಿಡು. ಅಣ್ಣನ ಹೊತ್ಕೊಂಡು ಯಾರಾದ್ರು ಊಟ ತಗೊಂಡು ಹೋದ್ರಾಯ್ತು, ಅಪ್ಪಗಿಪ್ಪ ಹೋದ್ರಾಯ್ತು. ಸುಮ್ಮನೆ ಎಲ್ಲ ಕೆಲಸ ಮಾಡೋದು ಸುಮ್ಮನೆ ಬೈಯೋದು. ಯಾತಿಗೆ ಹೊಸಿ ಬೋದ್ರೆ ಅದಕ್ಕೆ ಏನು ಅನ್ಕೊಂಡ್ರವ. ಅಯ್ಯೋ ಎದ್ದಿದ್ದು ಮತ್ತೆ ಬಾಯಿ ಬಂದು ಬೈತದೆ ಅನ್ಕೊಳಿಕ್ಕಿಲ್ವಾ. ನಿನ್ಗೆ ಯಾಕೆ ಬೇಕಿವು, ನಿನ್ಗೆ ಯಾಕೆ ಬೇಕು? ಬಿಡು ನಾನು ಗುಡ್ಸ್ಕೊತೀನಂತೆ, ಹೋಗೋದು ಏನೋ ಕೆಲಸ ನೋಡು. ಅದಕ್ಕೆ ಕಲಪ್ರಿ ನಾನು ನೋಡು ನನ್ನ ಕಷ್ಟ ನೀನು ಒಬ್ಬನಿಗೆಲ್ಲ ಅರ್ಥ ಮಾಡ್ಕೊಳ್ಳೋನು. ನೀನು ಒಬ್ಬನೇ ಅಲ್ಲ, ನೀನೇ ಹೊಟ್ಟೆ ಉರ್ಕೊಂಡು ಬಂದಿದ್ದಿ. ಒಬ್ರಾದ್ರೆ ಬಂದ್ರಲ್ಲ, ಒಬ್ರಾರೆ ಬಂದ್ರ ಬರೋಕಿಲ್ಲ. ಪಾಪ ಮನೆ ಕಳ್ಳಿ ಅದಕ್ಕೆ ಯಾಕಂಗೆ ಗಾಡಿ ನೀನು ಯಾಕಂಗೆ ಹೇಳ್ಸಿ. ಇದಕ್ಕೆ ಮಾತಾಡೋದಕ್ಕೂ ಬಂಡೆಗೆ ಹೋಗಿ ತಲೆ ಕೆಚ್ಕೊಳ್ಳೋದಕ್ಕೂ ಒಂದಿಯ. ನಿನ್ ಜೊತೆ ಮಾತಾಡೋದಕ್ಕಿಂತ ಬದಲು ಹೋಗಿ ಬಂಡೆಗೆ ತಲೆ ಕೆಚ್ಕೊಂಡ್ರೆ ವಾಸಿ. ತಲೆ ಕೆಚ್ಕೊಂಡು ನಿನ್ ತಲೆ ಹೊಡೆದೋಗ್ತದೆ ಕಣವ. ತಕಲ್ಲ, ನಾನಿದ್ದೇನು ಸಾಮ್ರಾಜ್ಯ ಆಳ್ಬೇಕಾಗಿತ್ತು ಹೊಡೆದೋಗ್ಲಂತೆ. ಆಗ್ಲಾದ್ರೂ ಬುದ್ಧಿ ಕಲಿತಿದ್ರಿ ನೀವೆಲ್ಲವ. ಯಾವ್ದಕ್ಕೆ ಬಿ ಪಿ ಜಾಸ್ತಿ ಮಾಡ್ಕೊಂಡಿಯವ ನೀನು. ಅವ ಮಧ್ಯಾಹ್ನ ರೆಡಿ ಆಗ್ಬಿಡು, ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಬಿ ಪಿ ಚೆಕ್ ಮಾಡಿಸ್ಬಿಡ್ತೀನಿ. ಬರಪ್ಪ, ಎಲ್ಲ ರೋಗನು ಕರೀರಿ. ಸಾಕ್ತಿದ್ರಿಲ್ಲ ನಮ್ನೆಲ್ಲರ್ನೂ, ಮಾಡ್ತಿದ್ರಿಲ್ಲ. ನಮ್ಮ ಮನೆ ಕಂಡ್ರೆ ಬಿತ್ಕೊಂಡ್ರೆ ಅಷ್ಟು ನೀವು ಎಲ್ಲ ರೋಗಗಳನ್ನು ಕರೀರಿ ನಮಗೆ. ಇಷ್ಟಕ ಯಾಕವ ಹಿಂಗೆ ಗಾಡಿ ನೀನು ಎಲ್ಲ ಕುಕ್ಕ ಮಾಡ್ಕೊತಿದ್ದೀರವ. ಬಿ ಪಿ ಚೆಕ್ ಮಾಡಿಸ್ಕೊಡ್ತೀನಿ ಅಂದ್ರೆ ಒಳ್ಳೇದಲ್ವ, ಸೈಡನ್ನ ಕಪ್ ಮಾಡ್ಕೊತ ಅದಕ್ಕೆ ಹೋಗು. ನಾನು ಬರೋಕೆಲ್ಲ ಕತೆ ಹೋಗು, ನನಗೆ ಯಾವ ಬಿ ಪಿ ಇಲ್ಲ ಏನು ಇಲ್ಲ ಕತೆ. ಇಲ್ದಿರೋ ಕರಿಬೇಡ ನೀನು. ಸರಿ ಹೋಗು, ಕಾಪಿ ಕಾಯಿಸು, ಕಸ ಇಟ್ಬಿಟ್ಟು ನಾನೇ ಬರ್ತೀನಿ. ಬಿಡು, ನಾನು ಎತ್ತೀನಿ. ಆಡಕತ್ತ ಹೋಗವ ನೀನು. ಕಸ ಇಟ್ಬಿಟ್ಟು ಎತ್ಕೊಳ್ಳ ನೀಚೆ ಕಟ್ಟಾಕ್ಬಿಟ್ಟು ಕಸ ಎಲ್ಲ ಇಟ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಒಂಚೂರು ಕಾಪಿ ಕಾಯಿಸ್ಬಿಡವ. ಸುಮ್ಮನೆ ಹೋಗವ, ಈಗ ತಲೆ ಕೆಡ್ಸ್ಕೊಬೇಡ ನೀನೀಗ. ಕಸ ತನ್ನ ಇಟ್ಕೊತೀನಿ, ಹೋಗವ. ನನ್ನ ಮಗ ಅದಕ್ಕೆ ಹೊಟ್ಟೆ ಉರ್ಕೊಂಡು ಕಿತ್ಕೊಂಡ ನೋಡು, ಇನ್ನು ಮನ್ಗವ್ರೆ. ರತ್ನಿ ತಾರ ನೋಡು, ಹೂ ಅಂದರ ಜವಾಬ್ದಾರಿ ಇಲ್ಲ. ಒಂದು ಚೂರದ ಜವಾಬ್ದಾರಿ ಇರ್ತದೆ ಇವ್ರಿಗೆ. ಜವಾಬ್ದಾರಿ ಇನ್ನು ಮನ್ಗವ್ರಲ್ಲ, ಎದಳಿ ಒಳ ಕಸಿ. ಹೇಳ್ತಾರಂತೆ ಹೋಗವ. ಎಲ್ಲ ಟೆನ್ಷನ್ ಮಾಡ್ಕೊಬಿಡ್ತದೆ. ಎಲ್ಲ ಕೆಲಸ ನಾನೇ ಮಾಡ್ಬೇಕು ಅಂದ್ಬಿಟ್ಟು ಯಾವ ಕಸ ಇದ್ದದ ಹೆಂಗೆ ಆಗ್ತದಲ್ಲ. ಕಸ ಅನ್ಕೊಂಡು ಹಾಳು ಇಳುಗಳು ಮಡಗ್ಬಿಟ್ಟು ಮೊದಲು ಕಸ ಸುರ್ಬಿಟ್ಟು ಅಂದ್ಬಿಟ್ಟು ಇನ್ನೊಂದು ಮನೆ ಕಳೆದಂದ್ರೆ ಎದ್ದ ತಕ್ಷಣ ಗೊಣ ಅಂತ ಕಣಪ್ಪ, ಗೊಣ ಅಂತದೆ. ಕಸನ ಹಾಕ್ಬಿಟ್ಟು ಮನೆ ಕಬೇಕು, ಅದಕ್ಕೂ ಬೋದೇನೋ. ಒತ್ತರತ್ತೆ ದಿಲ್ಲ ಕಡೆ ಮುಗಳ್ತಾ ಗೊತ್ತದಲ್ಲ. ದಿಲ್ಲ ಇತ್ತಗೆ ಯಾರು ಮನೆ ಕಟ್ಕೊಂಡಿದ್ರು. ಇದೇನು ಮುಗತ್ತಂಗ ಆಯ್ತದಲ್ಲ, ಇದೆಲ್ಲ ತಂಗತ್ತದು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ.